ಡಿಕೆ ಶಿವಕುಮಾರ್ ಅವರು ಹಾಗೂ ಅಮಿತ್ ಶಾ ಅವರ ಜೊತೆ ಮಾತುಕತೆ ಯಾವ ರೀತಿಯಾಗಿತ್ತು ಇನ್ಸೈಡ್ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡದ ಬಳಿದೆ. ಇಬ್ಬರು ಶುಭಾಶಯಗಳನ್ನ ಮಾತ್ರ ಅವರು ವಿನಿಮಯ ಮಾಡಿಕೊಂಡಿಲ್ಲ. ಬಿಜೆಪಿ ನಾಯಕರು ಡಿಕೆ ಶಿವಕುಮಾರ್ ಅವರನ್ನ ಬಿಜೆಪಿಗೆ ಸೆಳೆಯೋದಕ್ಕೆ ಪ್ರಯತ್ನಗಳಂತೂ ಪಟ್ಟಿದ್ದಾರೆ. ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಪ್ರಯತ್ನವಂತನ್ನು ಪಟ್ಟಿದ್ದಾರೆ. ಪಕ್ಷ ಬದಲಿಸಿ ಅಂತೇಳಿ ಅವರನ್ನ ಮನವೊಲಿಸುವ ಯತ್ನಗಳು ಕೂಡ ನಡೆದಿದೆ. ನೋಡಿ, ಈಗ ಬಿಜೆಪಿ ನಾಯಕರು ಹಲವು ಬಾರಿ ಡಿಕೆ ಶಿವಕುಮಾರ್ ಅವರನ್ನ ಸಂಪರ್ಕ ಮಾಡಿದ್ರು. ಈ ಆದಾಯ ತೆರಿಗೆಯ ವಿಚಾರವಾಗಿ ಅವರು ಜೈಲಿಗೂ ಕೂಡ ಹೋಗಿ ಬಂದಿದ್ರು. ಜೈಲಿಗೆ ಹೋಗಿ ತಿಹಾರ್ ಜೈಲಲ್ಲಿದ್ದು ವಾಪಸ್ ಬಂದಂತವರು. ಆ ಕೇಸ್ ಈಗಲೂ ಕೂಡ ಅವರಿಗೆ ಯಾವಾಗ ಮುಳುವಾಗುತ್ತೋ ಗೊತ್ತಿಲ್ಲ. ಆದ್ರೆ ಇದೆಲ್ಲದರ ಬೆಳವಣಿಗೆ ನಡುವೆ 2000 ಕಳೆದ ಬಾರಿ ನಡೆದಂತ ವಿಧಾನಸಭಾ ಚುನಾವಣೆ 2024ರಲ್ಲಿ 23ರಲ್ಲಿ ನಡೆದಂತ ಚುನಾವಣೆ ಬಹಳಷ್ಟು ಶಕ್ತಿಯನ್ನ ತಂದುಕೊಟ್ಟಿದ್ದು ಡಿಕೆ ಶಿವಕುಮಾರ್ ಅವರಿಗೆ. ಆ ಶಕ್ತಿಯ ನೆಕ್ಸ್ಟ್ ಲೆವೆಲ್ ಯಾವ ರೀತಿಯಾಗಿ ಹೋಗಿದೆ ಅಂತಂದ್ರೆ ಈ ಹಂತಕ್ಕೆ ಬಂದು ನಿಂತೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ನೋಡಿ, ಒಂದು ಕಡೆ ಅಮಿತ್ ಶಾ ಅವರು ಆ ಭಾಗದಲ್ಲಿ ಕೂತಿದ್ದಾರೆ, ಸದ್ಗುರುಗಳು ಮಧ್ಯ ಭಾಗದಲ್ಲಿ ಕೂತಿದ್ರೆ ಇಲ್ಲಿ ಡಿಕೆ ಶಿವಕುಮಾರ್ ಅವರು ಕೂಡ ಕೂತಿರೋದನ್ನ ಇಲ್ಲಿ ನಾವು ಗಮನಿಸ್ತಾ ಇದೀವಿ. ನೋಡಿ, ಇಲ್ಲಿ ಗೆಸ್ಟರ್ಸ್ ಕೂಡ ಅವರದ್ದು ತುಂಬಾ ಪೂರಕವಾಗಿದೆ ಅನ್ನೋಂಥದ್ದು. ಅಣ್ಣಾಮಲೈ ಅವರು ನೋಡಿ ಹಿಂದೆಗಡೆ ಕೂತಿದ್ದಾರೆ. ಆದ್ರೆ ಇಲ್ಲಿ ಪ್ರಮುಖವಾದಂತ ಒಂದು ವಿಚಾರ ಏನಂತಂದ್ರೆ ಇಬ್ಬರು ಕೂಡ ಇಲ್ಲಿ ಭೇಟಿ ಮಾಡ್ತಾರೆ. ಆದ್ರೆ ಇಲ್ಲಿ ಆನ್ ಕ್ಯಾಮೆರಾ ಇವರು ದೂರ ಕೂತಿರ್ಬೋದು, ಆದ್ರೆ ಬಿಹೈಂಡ್ ದ ಕ್ಯಾಮೆರಾ ಬೇರೆದೇ ಚರ್ಚೆಗಳನ್ನ ಮಾಡಿದ್ದಾರೆ. ಅಲ್ಲಿ ಏನ್ ಚರ್ಚೆ ಆಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಇನ್ಸೈಡ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಆ ಚರ್ಚೆಯಲ್ಲಿ ಒಂದಷ್ಟು ವಿಚಾರಗಳನ್ನ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಹಾಗೂ ಅಮಿತ್ ಶಾ ಅವರ ಜೊತೆ ಮಾತುಕತೆ ಯಾವ ರೀತಿಯಾಗಿತ್ತು ಇನ್ಸೈಡ್ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡದ ಬಳಿದೆ. ಇಬ್ಬರು ಶುಭಾಶಯಗಳನ್ನ ಮಾತ್ರ ಅವರು ವಿನಿಮಯ ಮಾಡಿಕೊಂಡಿಲ್ಲ. ಬಿಜೆಪಿ ನಾಯಕರು ಡಿಕೆ ಶಿವಕುಮಾರ್ ಅವರನ್ನ ಬಿಜೆಪಿಗೆ ಸೆಳೆಯೋದಕ್ಕೆ ಪ್ರಯತ್ನಗಳಂತೂ ಪಟ್ಟಿದ್ದಾರೆ. ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಪ್ರಯತ್ನವಂತನ್ನು ಪಟ್ಟಿದ್ದಾರೆ. ಪಕ್ಷ ಬದಲಿಸಿ ಅಂತೇಳಿ ಅವರನ್ನ ಮನವೊಲಿಸುವ ಯತ್ನಗಳು ಕೂಡ ನಡೆದಿದೆ. ನೋಡಿ, ಈಗ ಬಿಜೆಪಿ ನಾಯಕರು ಹಲವು ಬಾರಿ ಡಿಕೆ ಶಿವಕುಮಾರ್ ಅವರನ್ನ ಸಂಪರ್ಕ ಮಾಡಿದ್ರು. ಈ ಆದಾಯ ತೆರಿಗೆಯ ವಿಚಾರವಾಗಿ ಅವರು ಜೈಲಿಗೂ ಕೂಡ ಹೋಗಿ ಬಂದಿದ್ರು. ಜೈಲಿಗೆ ಹೋಗಿ ತಿಹಾರ್ ಜೈಲಲ್ಲಿದ್ದು ವಾಪಸ್ ಬಂದಂತವರು. ಆ ಕೇಸ್ ಈಗಲೂ ಕೂಡ ಅವರಿಗೆ ಯಾವಾಗ ಮುಳುವಾಗುತ್ತೋ ಗೊತ್ತಿಲ್ಲ. ಆದ್ರೆ ಇದೆಲ್ಲದರ ಬೆಳವಣಿಗೆ ನಡುವೆ 2000 ಕಳೆದ ಬಾರಿ ನಡೆದಂತ ವಿಧಾನಸಭಾ ಚುನಾವಣೆ 2024ರಲ್ಲಿ 23ರಲ್ಲಿ ನಡೆದಂತ ಚುನಾವಣೆ ಬಹಳಷ್ಟು ಶಕ್ತಿಯನ್ನ ತಂದುಕೊಟ್ಟಿದ್ದು ಡಿಕೆ ಶಿವಕುಮಾರ್ ಅವರಿಗೆ. ಆ ಶಕ್ತಿಯ ನೆಕ್ಸ್ಟ್ ಲೆವೆಲ್ ಯಾವ ರೀತಿಯಾಗಿ ಹೋಗಿದೆ ಅಂತಂದ್ರೆ ಈ ಹಂತಕ್ಕೆ ಬಂದು ನಿಂತೆ ಅಂದ್ರೂ ಕೂಡ ತಪ್ಪಾಗೋದಿಲ್ಲ. ನೋಡಿ, ಒಂದು ಕಡೆ ಅಮಿತ್ ಶಾ ಅವರು ಆ ಭಾಗದಲ್ಲಿ ಕೂತಿದ್ದಾರೆ, ಸದ್ಗುರುಗಳು ಮಧ್ಯ ಭಾಗದಲ್ಲಿ ಕೂತಿದ್ರೆ ಇಲ್ಲಿ ಡಿಕೆ ಶಿವಕುಮಾರ್ ಅವರು ಕೂಡ ಕೂತಿರೋದನ್ನ ಇಲ್ಲಿ ನಾವು ಗಮನಿಸ್ತಾ ಇದೀವಿ. ನೋಡಿ, ಇಲ್ಲಿ ಗೆಸ್ಟರ್ಸ್ ಕೂಡ ಅವರದ್ದು ತುಂಬಾ ಪೂರಕವಾಗಿದೆ ಅನ್ನೋಂಥದ್ದು. ಅಣ್ಣಾಮಲೈ ಅವರು ನೋಡಿ ಹಿಂದೆಗಡೆ ಕೂತಿದ್ದಾರೆ. ಆದ್ರೆ ಇಲ್ಲಿ ಪ್ರಮುಖವಾದಂತ ಒಂದು ವಿಚಾರ ಏನಂತಂದ್ರೆ ಇಬ್ಬರು ಕೂಡ ಇಲ್ಲಿ ಭೇಟಿ ಮಾಡ್ತಾರೆ. ಆದ್ರೆ ಇಲ್ಲಿ ಆನ್ ಕ್ಯಾಮೆರಾ ಇವರು ದೂರ ಕೂತಿರ್ಬೋದು, ಆದ್ರೆ ಬಿಹೈಂಡ್ ದ ಕ್ಯಾಮೆರಾ ಬೇರೆದೇ ಚರ್ಚೆಗಳನ್ನ ಮಾಡಿದ್ದಾರೆ. ಅಲ್ಲಿ ಏನ್ ಚರ್ಚೆ ಆಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಇನ್ಸೈಡ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಆ ಚರ್ಚೆಯಲ್ಲಿ ಒಂದಷ್ಟು ವಿಚಾರಗಳನ್ನ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಹಾಗಾದ್ರೆ ಯಾವ ವಿಚಾರದ ಬಗ್ಗೆ ಚರ್ಚೆ ಆಯಿತು, ಯಾವ ವಿಚಾರದ ಬಗ್ಗೆ ಡಿಕೆ ಶಿವಕುಮಾರ್ ಹಾಗೆ ಅಮಿತ್ ಶಾ ಅವರು ಸಮಾಲೋಚನೆಯನ್ನ ನಡೆಸಿದ್ರು ಅನ್ನೋದು ಈ ಕ್ಷಣಕ್ಕಿರುವ ಅತಿ ದೊಡ್ಡ ಕುತೂಹಲ. ಈ ಇಬ್ಬರು ನಾಯಕರ ಭೇಟಿ ಮಾತುಕತೆ ರಾಜ್ಯ ರಾಜಕೀಯಕ್ಕೆ ಒಂದು ದೊಡ್ಡ ಸಂದೇಶವನ್ನ ರವಾನೆ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಶಿವರಾತ್ರಿಯ ಈ ಸಂದರ್ಭದಲ್ಲಿ ಸದ್ಗುರು ಅವರ ಈಶಾ ಫೌಂಡೇಶನ್ ಕಡೆಯಿಂದ ಇಬ್ಬರನ್ನೂ ಕೂಡ ಅತಿಥಿಗಳನ್ನಾಗಿ ಕರೆಯಲಾಗಿತ್ತು. ಈ ಸಂದರ್ಭದಲ್ಲಿ ಶುಭಾಶಯಗಳನ್ನ ವಿನಿಮಯ ಮಾಡಿಕೊಂಡ್ರು ಅನ್ನುವಂತ ಮಾಹಿತಿ ಇದೆ. ಕೇವಲ ಅಷ್ಟೇ ಆಗಿರೋಕೆ ಸಾಧ್ಯನಾ? ಯಾಕಂತಂದ್ರೆ ಡಿಕೆ ಶಿವಕುಮಾರ್ ಕರ್ನಾಟಕ ರಾಜ್ಯ ರಾಜಕಾರಣದ ಸ್ಟ್ರಾಂಗೆಸ್ಟ್ ಲೀಡರ್, ಹಾಗೇನೆ ಕಾಂಗ್ರೆಸ್ಗೆ ಓವರ್ ಆಲ್ ಭಾರತದಲ್ಲೂ ಕೂಡ ಬಹಳ ಒಬ್ಬ ಪ್ರಬಲ ನಾಯಕ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ
ಬಿಜೆಪಿಯ ಅತ್ಯಂತ ಪ್ರಬಲ ನಾಯಕ. ಹಾಗಾಗಿ ಇವರಿಬ್ಬರ ನಡುವೆ ಒಂದಷ್ಟು ಮಾತುಕತೆ ಕೂಡ ಆಗಿದೆ, ಆತ್ಮೀಯ ಮಾತುಕತೆ ಕೂಡ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಏನ್ ಮಾತನಾಡಿದ್ರು, ಏನ್ ನಡೀತು ಅನ್ನುವಂಥದ್ದು ಇನ್ನೂ ಕೂಡ ಲಭ್ಯವಾಗಿಲ್ಲ. ಆದ್ರೆ ಒಂದಷ್ಟು ಆತ್ಮೀಯ ಮಾತುಕತೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆ ವೀಕ್ಷಕರೇ ನಾವು ಗಮನಿಸಿದ್ರೆ ಕೆಲವು ಆರೋಪಗಳು ಕೇಳಿ ಬಂದಿದ್ವು. ಕೆಲವು ಬಿಜೆಪಿಯ ಮುಖಂಡರುಗಳು ಡಿಕೆ ಶಿವಕುಮಾರ್ ಅವರನ್ನ ಅಪ್ರೋಚ್ ಮಾಡಿದ್ರು, ಬಿಜೆಪಿಗೆ ಬನ್ನಿ ಅಂತ ಕೇಳಕ್ಕೆ ಅಪ್ರೋಚ್ ಮಾಡಿದ್ರು ಅನ್ನುವಂತ ಮಾತುಗಳು ಕೂಡ ಕೇಳಿ ಬಂದಿದ್ವು. ಡಿಕೆ ಶಿವಕುಮಾರ್ ಅದನ್ನ ಅಲ್ಲಗಳೆದಿದ್ರು ಕೂಡ ಆ ನಂತರದಲ್ಲಿ ಮತ್ತೆ ಹೌದು ಆ ತರದ ಆಹ್ವಾನ ಬಂದಿತ್ತು ಅನ್ನುವಂತ ಅರ್ಥದಲ್ಲಿ ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ಸೊ ಇದು ಹಲವು ದಿನಗಳಿಂದ ಇರ್ತಕ್ಕಂತ ಒಂದು ಸುದ್ದಿಗೆ ಈಗ ಮತ್ತಷ್ಟು ಬಲ ಬಂದಿದೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಈ ಕ್ಷಣದ ಮೇಜರ್ ಪೊಲಿಟಿಕಲ್ ಬ್ರೇಕಿಂಗ್ ಸುದ್ದಿಯೊಂದಿಗೆ ನನ್ನ ಮೂವರು ಕಲೀಗ್ಸ್ ಕೂಡ ನನ್ನ ಜೊತೆಯಲ್ಲಿ ಜಾಯ್ನ್ ಇದ್ದಾರೆ. ನಾಗೇಂದ್ರ ಬಾಬು, ಶ್ರೀಲಕ್ಷ್ಮಿ ಹಾಗೆ ದೇವತ್. ನೆನೆ ಮಹಾಶಿವರಾತ್ರಿ ಕಾರ್ಯಕ್ರಮದಲ್ಲಿ, ಇಶಾ ಫೌಂಡೇಶನ್ ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹಾಗೆ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮುಖಾಮುಖಿ ಭೇಟಿಯಾಗಿದ್ದ ವಿಚಾರ ಅತಿ ಶೀಘ್ರದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಮಹತ್ತರವಾದ ಬದಲಾವಣೆಗೆ ಇದು ಸೂಚನೆಯನ್ನ ನೀಡ್ತಾ ಅನ್ನೋ ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಡಿಕೆ ಶಿವಕುಮಾರ್ ಹಾಗೆ ಅಮಿತ್ ಶಾ ಅವರ ಭೇಟಿಯ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಡೀಟೇಲ್ಸ್ ಇದೆ. ಕಾಂಗ್ರೆಸ್ ಮೂಲಗಳಿಂದಲೇ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿರುವ ಮಾಹಿತಿ ಇದು. ಅಕ್ಟೋಬರ್ನಲ್ಲಿ, ಬಹುತೇಕ ಅಕ್ಟೋಬರ್ ತಿಂಗಳ ವೇಳೆಯಲ್ಲಿ ರಾಜ್ಯ ರಾಜಕೀಯದಲ್ಲಿ ಮಹತ್ತರವಾದ ಬದಲಾವಣೆ, ಮುಖ್ಯಮಂತ್ರಿ ಕನಸನ್ನ ಕಾಣ್ತಾ ಇರುವ ಡಿಕೆ ಶಿವಕುಮಾರ್ ಅವರ ಕನಸು ನನಸಾಗಬಹುದು ಅನ್ನೋ ಸೂಚನೆಯನ್ನ ನೀಡಿದೆ ನಿನ್ನೆಯ ಈ ಒಂದು ಭೇಟಿ. ಬ್ರೇಕಿಂಗ್ ಅಪ್ಡೇಟ್ ಮೂಲಕ ಈ ಸುದ್ದಿಯನ್ನ ಗಮನಿಸ್ತಾ ಹೋಗೋಣ. ನಿನ್ನೆ ಇಶಾ ಫೌಂಡೇಶನ್ ನಲ್ಲಿ ನಡೆದ ಕಾರ್ಯಕ್ರಮ, ಎದುರು ಬದರಾದ್ರು ಡಿಕೆ ಶಿವಕುಮಾರ್ ಹಾಗೆ ಅಮಿತ್ ಶಾ. ಈ ಸಂದರ್ಭದಲ್ಲಿ ಒಂದಷ್ಟು ಸಮಯ ಆತ್ಮೀಯ ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ ಇಬ್ಬರು ನಾಯಕರು ಅನ್ನೋ ಮಾಹಿತಿ ಇದೆ. ಹಾಗಾದ್ರೆ ಯಾವ ವಿಚಾರದ ಬಗ್ಗೆ ಚರ್ಚೆ ಆಯಿತು, ಯಾವ ವಿಚಾರದ ಬಗ್ಗೆ ಡಿಕೆ ಶಿವಕುಮಾರ್ ಹಾಗೆ ಅಮಿತ್ ಶಾ ಅವರು ಸಮಾಲೋಚನೆಯನ್ನ ನಡೆಸಿದ್ರು ಅನ್ನೋದು ಈ ಕ್ಷಣಕ್ಕಿರುವ ಅತಿ ದೊಡ್ಡ ಕುತೂಹಲ. ಈ ಇಬ್ಬರು ನಾಯಕರ ಭೇಟಿ, ಮಾತುಕತೆ ರಾಜ್ಯ ರಾಜಕೀಯಕ್ಕೆ ಒಂದು ದೊಡ್ಡ ಸಂದೇಶವನ್ನ ರವಾನೆ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ, ಶಿವರಾತ್ರಿಯ ಈ ಸಂದರ್ಭದಲ್ಲಿ ಸದ್ಗುರು ಅವರ ಈಶಾ ಫೌಂಡೇಶನ್ ಕಡೆಯಿಂದ ಇಬ್ಬರನ್ನೂ ಕೂಡ ಅತಿಥಿಗಳನ್ನಾಗಿ ಕರೆಯಲಾಗಿತ್ತು. ಈ ಸಂದರ್ಭದಲ್ಲಿ ಶುಭಾಶಯಗಳನ್ನ ವಿನಿಮಯ ಮಾಡಿಕೊಂಡ್ರು ಅನ್ನುವಂತ ಮಾಹಿತಿ ಇದೆ. ಕೇವಲ ಅಷ್ಟೇ ಆಗಿರೋಕೆ ಸಾಧ್ಯನಾ? ಯಾಕಂತಂದ್ರೆ ಡಿಕೆ ಶಿವಕುಮಾರ್ ಕರ್ನಾಟಕ ರಾಜ್ಯ ರಾಜಕಾರಣದ ಸ್ಟ್ರಾಂಗೆಸ್ಟ್ ಲೀಡರ್, ಹಾಗೇನೆ ಕಾಂಗ್ರೆಸ್ಗೆ ಓವರ್ ಆಲ್ ಭಾರತದಲ್ಲೂ ಕೂಡ ಬಹಳ ಒಬ್ಬ ಪ್ರಬಲ ನಾಯಕ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಿಜೆಪಿಯ ಅತ್ಯಂತ ಪ್ರಬಲ ನಾಯಕ. ಹಾಗಾಗಿ ಇವರಿಬ್ಬರ ನಡುವೆ ಒಂದಷ್ಟು ಮಾತುಕತೆ ಕೂಡ ಆಗಿದೆ, ಆತ್ಮೀಯ ಮಾತುಕತೆ ಕೂಡ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಏನ್ ಮಾತನಾಡಿದ್ರು, ಏನ್ ನಡೀತು ಅನ್ನುವಂಥದ್ದು ಇನ್ನೂ ಕೂಡ ಲಭ್ಯವಾಗಿಲ್ಲ. ಆದ್ರೆ ಒಂದಷ್ಟು ಆತ್ಮೀಯ ಮಾತುಕತೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ಈ ಹಿಂದೆ ವೀಕ್ಷಕರೇ ನಾವು ಗಮನಿಸಿದ್ರೆ ಕೆಲವು ಆರೋಪಗಳು ಕೇಳಿ ಬಂದಿದ್ವು. ಕೆಲವು ಬಿಜೆಪಿಯ ಮುಖಂಡರುಗಳು ಡಿಕೆ ಶಿವಕುಮಾರ್ ಅವರನ್ನ ಅಪ್ರೋಚ್ ಮಾಡಿದ್ರು, ಬಿಜೆಪಿಗೆ ಬನ್ನಿ ಅಂತ ಕೇಳಕ್ಕೆ ಅಪ್ರೋಚ್ ಮಾಡಿದ್ರು ಅನ್ನುವಂತ ಮಾತುಗಳು ಕೂಡ ಕೇಳಿ ಬಂದಿದ್ವು. ಡಿಕೆ ಶಿವಕುಮಾರ್ ಅದನ್ನ ಅಲ್ಲಗಳೆದಿದ್ರು ಕೂಡ ಆ ನಂತರದಲ್ಲಿ ಮತ್ತೆ ಹೌದು ಆ ತರದ ಆಹ್ವಾನ ಬಂದಿತ್ತು ಅನ್ನುವಂತ ಅರ್ಥದಲ್ಲಿ ಕೂಡ ಹೇಳಿಕೆಯನ್ನ ಕೊಟ್ಟಿದ್ರು. ಸೊ ಇದು ಹಲವು ದಿನಗಳಿಂದ ಇರ್ತಕ್ಕಂತ ಒಂದು ಸುದ್ದಿಗೆ ಈಗ ಮತ್ತಷ್ಟು ಬಲ ಬಂದಿದೆ.